ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲ್ಲಿಕ್ಕಿ ಸೊ ದಟ್ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇದು ನಮ್ಮ ಊರಲ್ಲಿ ವೈಕುಂಠ ಏಕಾದಶಿ ದಿನ ತೋಪಿರಂಗನಾಥ ಸ್ವಾಮಿದು ಕಲ್ಯಾಣೋತ್ಸವ ಮಾಡಿದ್ರು. ಅಲ್ಲಿಗೆ ಹೋಗಿದ್ವಿ. ನಾನು, ಅಪ್ಪು, ಅಮ್ಮ ಮತ್ತು ನಮ್ಮ ಮಾಮನ ಮನೆಯವ್ರು ಎಲ್ಲರೂ ಕೂಡ ಹೋಗಿದ್ವಿ. ಮತ್ತು ಊರವರೆಲ್ಲರೂ ಕೂಡ ಬರ್ತಾರೆ. ನಾವೇನು ಜಾಸ್ತಿ ಏನು ಹೋಗಲ್ಲ ದೇವಸ್ಥಾನಕ್ಕೆ. ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ ಅಷ್ಟೇ ಹೋಗೋದು. ದೇವರ ಕಲ್ಯಾಣೋತ್ಸವ ಅಂತೂ ಚೆನ್ನಾಗಾಯ್ತು. ನೈಟು ಪೂಜೆ ಇದ್ದಿದ್ದು ಮತ್ತು ಇಲ್ಲಿ ಅನ್ನ ಸಂತರ್ಪಣೆಯೂ ಕೂಡ ಇತ್ತು. ದೇವ್ರ ಪ್ರಸಾದನ ತಿಂದ್ಕೊಂಡು ಇವಾಗ ಮನೆಗೆ ಹೊರಡ್ತೀವಿ. ಅಪ್ಪು ಊಟ ತಿಂತಾರಲ್ಲ, ಜನನೆಲ್ಲ ನೋಡಿಕೊಂಡು ಅಲ್ಲಿ ಇಲ್ಲಿ ಅವರು ಇವರು ಬರ್ತಾರೆ ಇಟ್ಕೊತಾರೆ ಅಂತ ಎದುರಿಸಿ ತಿನ್ನಿಸಿದ್ವಿ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ನನಗೆ ಮೆಟರ್ನಿಟಿ ಶೂಟ್ಗೆ ಮೇಕ್ ಓವರ್ ಮಾಡಬೇಕಾಗಿತ್ತು. ಸಹನಕ್ಕ ಅಂತ ಹೇಳ್ಬಿಟ್ಟು ಅವರು ಮನೆಗೇ ಬಂದಿದ್ದರು. ಇಲ್ಲೇ ಕುಣಿಗಲ ಅಕ್ಕಪಕ್ಕದಲ್ಲೇ ಶೂಟ್ ಇದ್ದಿದ್ದು. ಇವ್ರ ಮನೆಗೆ ಹೋದರೆ ನನಗೆ ಮತ್ತೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಕಷ್ಟ ಆಗುತ್ತೆ, ನಾನೇ ಬರ್ತೀನಿ ಅಂತ ಪಾಪ ಅವ್ರು ನನ್ನ ಅರ್ಥ ಮಾಡಿಕೊಂಡು ನಮ್ಮ ಮನೆಗೇ ಬಂದರು. ಅವ್ರನ್ನ ಇವಾಗ ಇದು ಸ್ವಲ್ಪ ಚಿಕ್ಕ ಇತ್ತು ಸ್ಯಾರಿ ಆ್ಯಂಡ್ ಗಾಡೆಸಸ್ ಲುಕ್ ಕ್ರಿಯೇಟ್ ಮಾಡಿರೋದು. ಅಂದರೆ ಅಷ್ಟು ಇದು ಅಲ್ಲ, ಇದು ಅಂದರೆ ಕಚ್ಚೆ ಪಂಚೆ ಥರ ಸ್ಯಾರಿ ವೇರ್ ಮಾಡಿರೋದು. ಅಂದರೆ ಸ್ಯಾರಿ ಸ್ವಲ್ಪ ಚಿಕ್ಕ ಇತ್ತು, ಹಂಗಾಗಿ ಇನ್ನೂ ರೌಂಡ್ಸ್ ಬಂದು ಅದು ಇನ್ನೂ ನೀಟಾಗಿ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಸ್ಯಾರಿ ಚಿಕ್ಕ ಮತ್ತು ಮೆಟರ್ನಿಟಿ ಶೂಟ್ಗೆ ಅಂದರೆ ಹೊಟ್ಟೆ ಬೇರೆ ದೊಡ್ಡ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಹಾಗಾಗಿ ಅದರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿ ಅವ್ರು ಇಷ್ಟಪಟ್ಟಂಗೆ ಕಚ್ಚೆ ಪಂಚೆನೇ ಉಡಿಸಿ ಇದು ಫಸ್ಟು ಲುಕ್ಕು ಇವ್ರನ್ನ ಇವಾಗ ಕಳಿಸ್ತಿದ್ದೀನಿ. ಅವ್ರ ಹಸ್ಬೆಂಡ್ ಜೊತೆ ಹೋಗಿ ಇದನ್ನು ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದಕ್ಕೆ ಬರ್ತಾರೆ ಇಲ್ಲಿಗೆ. ಸೆಕೆಂಡ್ ಲುಕ್ಕಿಗೆ ಮನೆಗೇ ಬಂದಿದ್ದರು. ಮತ್ತು ಸ್ಯಾರಿ ನಾನೆಲ್ಲ ಪಿನ್ ಮಾಡಿಟ್ಟಿದ್ದೆ. ಪಿನ್ನೆಲ್ಲ ಮಾಡಿ ಇವಾಗ ಸ್ಯಾರಿನ ವೇರ್ ಮಾಡಿಕೊಂಡು ಫುಲ್ ನೆಕ್ಸ್ಟ್ ಸೆಕೆಂಡ್ ಶೂಟಿಗೆ ಕುಣಿಗಲಲ್ಲೇ ಸೋಮೇಶ್ವರ ದೇವಸ್ಥಾನ ಅಂತ ಕುಣಿಗಲಲ್ಲಿದೆ, ಅಲ್ಲಿಗೆ ಹೋಗಿರೋದು. ಮನೆಗೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಜುವೆಲ್ಸ್ ಎಲ್ಲ ನಂದೇನೆ. ಹೇರ್ ಸ್ಟೈಲು ಮುಂದೆ ಎಲ್ಲ ಹಾಗೇ ಇತ್ತು, ಹಿಂದೆ ಮಾತ್ರ ಚೇಂಜ್ ಮಾಡಿದೆ. ಮತ್ತು ಅದು ಸಿಂಪಲಾಗಿ ಕೂಡ ಆಗ್ತೆ, ಯಾಕಂದರೆ ನೆಕ್ಸ್ಟ್ ಹೇರ್ ಸ್ಟೈಲಿಗೆ ನಾವು ಕಷ್ಟ ಆಗುತ್ತೆ ಬೇರೆ ರಿಸ್ಕಿ ಹೇರ್ ಸ್ಟೈಲ್ ಹಾಕಿದಾಗ. ಹಾಗಾಗಿ ಟೈಮ್ ಇರಲ್ಲಲ್ವ, ಹಾಗಾಗಿ ಸಿಂಪಲ್ ಹೇರ್ ಸ್ಟೈಲ್ನ ಹಾಕಿದ್ದೀನಿ. ಆ್ಯಂಡ್ ದೆನ್ ಸ್ಯಾರಿ ಎಲ್ಲ ಪ್ರಿಪ್ಲೇಟಿಂಗ್ ಮೊದಲೇ ಮಾಡಿರೋದ್ರಿಂದ ಈಸಿ ಆಯಿತು. ಬೇಗ ಬಂದ್ವಿ ಸೆಕೆಂಡ್ ಶೂಟಿಗೆ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಫುಡ್ ಕಲ್ಚರ್ ಅಂತ ಹೇಳ್ಬಿಟ್ಟು ಯಡಿಯೂರು ಹೋಗ್ಬೇಕಾದ್ರೆ ಸಿಗುತ್ತೆ. ಅಲ್ಲಿನೂ ಕೂಡ ಅಂದರೆ ಫೋಟೋಶೂಟಿಗೆ ಪರ್ಮಿಷನ್ ಕೊಡ್ತಾರೆ, ಏನು ಕಾಸ್ಟ್ ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸೋಮೇಶ್ವರ ದೇವಸ್ಥಾನ ಹತ್ರ ಫುಲ್ ಎಲ್ಲ ಥೀಮ್ ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಫೋಟೋಗ್ರಾಫರ್ ಎಲ್ಲ ತೆಕ್ಕೊಂಡು. ಆ್ಯಂಡ್ ನೆಕ್ಸ್ಟು ಫೋಟೋಗ್ರಾಫರ್ ಅವರ ಅತ್ತೆ ಮಗಳು ಸಮಥಿಂಗ್ ಯಾರೋ ರಿಲೇಟಿವ್ಸ್ ಮನೆ ಇದು, ಅಲ್ಲಿಗೆ ಕರ್ಕೊಂಡು ಬಂದು ಅಲ್ಲಿ ಅವರು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡ್ರು. ಇದು ಗೌನು ನಮ್ಮ ಅಕ್ಕಂದು ಅಲೋರಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಅವರು ಪಾಪ ಅವರು ಬ್ಯೂಟಿಷಿಯನ್ನೇ ಅಂತೆ. ಅವ್ರ ಮನೇಲಿ ಜಾಗ ಕೊಟ್ಟರು ರೆಡಿ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಟಚಪ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲು ಕರ್ಲ್ ಬೇಕಂತಂದ್ರು. ಮುಂದೆ ಹಂಗೆ ಬಫ್ ಹಂಗೆ ಇತ್ತು, ಮುಂದೆ ಹೇರ್ ಸ್ಟೈಲ್ ಚೇಂಜ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಫುಡ್ ಕಲ್ಚರ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇವರಿಗೆ ಮೇಕಪ್ ಕೂಡ ಬೆಳಗ್ಗೆ ಮಾಡಿದ್ದು ಹಂಗೇ ಇತ್ತು, ಯಾವುದೇ ಥರ ಅಂದರೆ ನಮ್ಮ ಮೇಕಪ್ಪು ಚೆನ್ನಾಗಿತ್ತು ಅಂತ ನಾನೇ ಅಪ್ರಿಷಿಯೇಟ್ ಮಾಡ್ಕೊತಾ ಇದ್ದೀನಿ. ಏನೂ ಆಗಿರಲಿಲ್ಲ. ಈಗಲೂ ಕೂಡ ಥರ್ಡ್ ಕಾಸ್ಟ್ಯೂಮು ಹಂಗೆ ಮೇಕಪ್ ನೋಡ್ಬೋದು ನೀವು, ಹಾಗೇ ಇದೆ. ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲನೂ ಕೂಡ ವೀಡಿಯೋಸ್ ಎಲ್ಲನೂ ಕೂಡ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ಮಾಡಿರೋ ಶೂಟು. ಆ್ಯಂಡ್ ಇವತ್ತು ನಾನು 1 hour ಓಡಬೇಕು ಸಂಜೆಗೆ. ಇಲ್ಲಿ ಮುಗಿಸೋ ಅಷ್ಟರಲ್ಲಿ ಒಂದು 3:30-4 ಗಂಟೆ ಆಗೇ ಬಿಟ್ಟಿತ್ತು ಇಲ್ಲೇ. ಇದೊಂದು ಶೂಟ್ ಆದಮೇಲೆ ಇದು ಟೀ ಶರ್ಟು ನಾನು ಹಸ್ಬೆಂಡು ಇದಕ್ಕೆ ನಾವು ಪ್ರತಿ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ನಾವು ಒಂದೊಂದು ಟೀ ಶರ್ಟ್ ತೊಗೊಂಡು ಸೆಲೆಬ್ರೇಷನ್ ಮಾಡ್ತಿದ್ವಿ. ಅದೇ ಟೀ ಶರ್ಟು ಕಪಲ್ ಟೀ ಶರ್ಟು. ಅವ್ರಿಗೆ ಇಷ್ಟ ಆಯಿತು ಈ ಥರ ಶೂಟ್ ಮಾಡಬೇಕು ಅಂತ, ಹಾಗಾಗಿ ನಾನದೇ ಕೊಟ್ಟೆ. ಅದರಲ್ಲೂ ಕೂಡ ತೆಗೆಸಿದ್ರು, ತುಂಬಾ ಚೆನ್ನಾಗಿ ಬಂತು. ಆಮೇಲೆ 3 ಗಂಟೆ ಎಲ್ಲ ಆಗೋಗಿತ್ತು. ಊಟ ಮಾಡಿಕೊಂಡು ಹಂಗೇ ಈ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ. ಆದರೆ ನನಗೇನೋ ಇಷ್ಟನೇ ಆಗಲಿಲ್ಲ. ಅದು ಸುಮ್ಮನೆ 200 rupees ವೇಸ್ಟ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನೆಕ್ಸ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲನೂ ಕೂಡ ಪ್ಯಾಕ್ ಮಾಡಿಕೊಂಡು ಇವಾಗ ನಾವು 1 hour ಹೋಗಬೇಕು. 7:30-8 ಗಂಟೆಗೆ ಟ್ರೈನ್ ಬರುತ್ತೆ ಕುಣಿಗಲಲ್ಲಿ. ಹೆಂಗತ್ತೀಯಾ? ಅಯ್ಯೋ ಆಯ್ತು ಎಲ್ಲ ಹತ್ತಕ್ಕೆ ಅವನಿಗೆ. ಸರಿ ಪಪ್ಪಿ ಅಂತ ನನ್ನ. ಅಯ್ಯೋ
ಅಯ್ಯೋ ಇವಾಗ ಟೈಮ್ ಬಂದು 7:15 ಆಗಿದೆ. ಟ್ರೈನ್ ಬರೋದು 8 ಕಾಲಿಗೆ. ಯಾವುದಕ್ಕೂ ನಾವು ಸ್ವಲ್ಪ ಮುಂಚೆನೇ ಇರೋಣ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾವು ಮುಂಚೆನೇ ಬಂದಿದ್ದೀವಿ. ನಾವು ಸುಮ್ಮನೆ ಹೋಗ್ತಾ ಇರೋದು ಅಂದರೆ ಸಂಪ್ರೀತ್ ಅವ್ರಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಇರೋದು. ನಾಳೆ ಅವ್ರು ಬರ್ತಾರಂತೆ, ಹಾಗಾಗಿ ಇವರು ಮುಂಚೆನೇ ಹೋಗೋಣ ಅಂತ ಹೇಳಿದ್ರು. ನಾವು ನಮ್ಮ ರಿಲೇಟಿವ್ ಕೂಡ ಇದ್ದಾರಲ್ವ ಆಂಟಿ, ಅವ್ರ ಮನೆಗೂ ಕೂಡ ಒಂದು ವರ್ಷ ಆಗಿತ್ತು. ಹಾಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು. ಟ್ರೈನ್ ಬಂತು. ಇವಾಗ ಒಂದು 8 ದಿನ ಊರು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. 1 ವರ್ಷ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಇಲ್ಲಿ ಹೋದರೆ ಸ್ವಲ್ಪ ಅಲ್ಲಿ ಬೀಚ್ ಸೈಡು ಎಲ್ಲನೂ ಕೂಡ ಮೈಂಡ್ ಕೂಡ ರಿಫ್ರೆಶ್ ಆದಂಗೆ ಆಗುತ್ತೆ. ಅಪ್ಪಗೂ ಕೂಡ ಚೇಂಜ್ ಇದ್ದಂಗೆ ಆಗುತ್ತೆ, ಚೇಂಜ್ ಸಿಕ್ತಂಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನೂ ಒಂದು ಏನಾಯಿತು ಅಂತಂದರೆ, ನಾವು ಜನರಲ್ ಟಿಕೆಟ್ ತೊಗೊಂಡಿರೋದು, ಬಂದು ಬುಕ್ಕಿಂಗ್ ಸೀಟಲ್ಲಿ ಕೂತ್ಕೊಂಡಿರೋದು. ಟಿ ಸಿ ಏನಾದರೂ ಬಂದಾಗ ಅವ್ರನ್ನ ಅಥವಾ ಟಿ ಸಿನ ಮುಂಚೆನೇ ಭೇಟಿ ಮಾಡಬೇಕು. ನಮಗೆ ಖಾಲಿರೋ ಸೀಟ್ ಯಾವುದಾದ್ರು ಇದ್ದರೆ ಕೊಡಿಸಿ ಅಂತ ಹೇಳಿದ್ರೆ ಅವ್ರು ಎಕ್ಸ್ಟ್ರಾ ಚಾರ್ಜ್ನ ಮಾಡ್ತಾರೆ. ಎಕ್ಸ್ಟ್ರಾ ಚಾರ್ಜ್ ಮಾಡಿಕೊಂಡು ಬೇಕಾದ್ರೆ ನೀವು ಅವರು ಸೀಟ್ ಕೊಡ್ತಾರೆ, ಬುಕ್ಕಿಂಗಲ್ಲಿ ಕೂತ್ಕೊಳ್ಬೋದು. ನಮಗೇನಾಯಿತು ಅಂದರೆ ಸೀಟ್ಸ್ ಜಾಸ್ತಿ ಜನ, ಈಗ ನ್ಯೂ ಇಯರು ಮತ್ತು ಏನಿದು ಕ್ರಿಸ್ಮಸ್ ಹಾಲಿಡೇ ಎಲ್ಲ ಐತಲ್ಲ, ಎಲ್ಲೂ ಕೂಡ ಜಾಗ ಇರಲಿಲ್ಲ. ಒಂದೇ ಸೀಟ್ ಇದ್ದಿದ್ದು, ಒಂದು ಸೀಟಲ್ಲೇ 3 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಟಿ ಸಿ ಬಂದು ನಮಗೆ ಪೆನಾಲ್ಟಿ ಅಂತ ಹೇಳ್ಬಿಟ್ಟು 1,500 ಕೇಳಿದ್ರು. ಅವ್ರು ಎಲ್ಲರೂ ಇರ್ಬೇಕಾದ್ರೆ ಕೇಳಲ್ಲ. ಅದಾದಮೇಲೆ ಅವರು ಮಧ್ಯರಾತ್ರಿಲಿ ಬಂದು ಎಬ್ಬಿಸಿ ಅವರು ಗೊತ್ತಿರುತ್ತಲ್ಲ ನಂಬರು, ಅಲ್ಲಿ ಅವಾಗ ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾರೆ. ಪೆನಾಲ್ಟಿ ಚೀಟಿ ಏನೂ ಕೊಟ್ಟಿಲ್ಲ ನಮಗೆ. ಬಟ್ ಅವರು ಮಿನಿಮಮ್ ಚಾರ್ಜನ್ನೇ ತೊಗೊಂಡ್ರು. ಎಷ್ಟು ಜನಕ್ಕೆ ವರ್ಕ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ನನಗಂತೂ ಭಯನೇ ಆಗೋಗಿತ್ತು ಈ ಥರ ಹತ್ತಿ ಹೋಗೋಕ್ಕೆ. ನಾವು ಯಾವ ಟಿಕೆಟಲ್ಲಿ ತೊಗೊಂಡಿದ್ದೀವಿ ಅಲ್ಲಿ ಕೂತ್ಕೊಂಡೇ ಸರಿ ಅನ್ನಿಸ್ತಿತ್ತು. ಸಂಪ್ರೀತ್ ಅವ್ರು ಧೈರ್ಯ ಮಾಡಿ ಆ ಥರ ಮಾಡಿಸಿದ್ದು. ನಾನಂತೂ ಹೋಗ್ಬೇಕಾದ್ರಂತೂ ನಾನು ಜನರಲ್ಲೇ ಹೋಗ್ತೀನಿ, ಬುಕ್ ಮಾಡಿ ಹೋದ್ರೇ ಸಾಕು ನೆಮ್ಮದಿ. ಈ ಥರ ಎಲ್ಲ ಮಾಡೇ ಅರ್ಧ ಟೆನ್ಷನ್ನೇ ಆಗಿಬಿಡುತ್ತೆ ನನಗಂತೂ. ಆದ್ರೂ ನಿದ್ದೆ ಹಾಳಾಗೇ ಆಗುತ್ತೆ. ಏನಂದರೆ ಜನರಲ್ ಆಗಲಿ ಇದಾಗಲಿ ನಾವು ಬುಕ್ ಮಾಡ್ಕೊಂಡಿದ್ರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು. ಬುಕ್ಕಿಂಗ್ ಇಲ್ದಿದ್ದ ಕಾರಣ ಹಂಗಾಯಿತು. ಬೆಳಗ್ಗೆ 7:30 ಅಷ್ಟರಲ್ಲಿ ನಾವು ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರಗೆ ಗಜಾನನ್ ಅಂಕಲ್ ಬಂದಿದ್ದರು ನಮ್ಮನ್ನ ಪಿಕ್ ಮಾಡೋದಕ್ಕೆ. ಅವರಿಗೆ ಇದೇ ಹತ್ರ ಆಗುತ್ತೆ, 1 ಅವರ್ದಲ್ಲೂ ಬೇಕಂದರೆ ಇಳ್ಕೊಬೋದು. ಅವರು ಮುರುಡೇಶ್ವರ, ನಾವು ಪ್ರತಿ ಸರಿ ಬಂದಾಗಲೂ ಕೂಡ ಮುರುಡೇಶ್ವರದಲ್ಲೇ ಇಳ್ಕೊಳ್ಳೋದು. ಹಾಗಾಗಿ ಈ ಸಲನೂ ಮುರುಡೇಶ್ವರದಲ್ಲೇ ಇಳ್ಕೊಂಡಿದ್ವಿ. ಅಂಕಲ್ ಬಂದು ಕರ್ಕೊಂಡು ಬಂದರು, ಮನೆಗೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀರಾ ಸರ್? ಅಲ್ಲಿಂದ ಯಾರವರು? ಅಪ್ಪ ಲಜ್ಜಿ ಕರಿತಾನ. ಎಲ್ಲಿಗೆ ಬಂದಿದ್ಯಾ ಅಪ್ಪ? ಏಯ್, ಇವ್ರು ಯಾರು ಇವರು? ಇಲ್ಲಿ ಮಕ್ಕ, ಇಲ್ಲಿ 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 ಬೇಡ. ಆಂಟಿ ನಾವು ಬಂದಾಗ ಸ್ನಾನಕ್ಕೆ ಹೋಗಿದ್ರು. ನಾವು ಬಂದಮೇಲೆ ಅವನಿಗೆ ದೃಷ್ಟಿ ಎಲ್ಲ ಅಷ್ಟು ದೂರದಿಂದ ಬಂದಿದ್ದೀರಾ ಅಂದ್ಬಿಟ್ಟು ರತ್ನೀರೆಲ್ಲ ತೆಗೆದಾಕಿ, ಆಮೇಲೆ ತಿಂಡಿಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿದರು. ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು. ಅವ್ರು 15 ದಿನದಿಂದ ನಾನ್ ವೆಜ್ಜೇ ಮಾಡಿಲ್ಲ. ನಾವು ಬಂದಿದ್ವಿ ಅಂದ್ಬಿಟ್ಟು ಫಿಶ್ನ ತರಿಸಿ ತವಾ ಫ್ರೈ ಎಲ್ಲ ಮಾಡಿದರು, ಬೇಳೆ ಸಾಂಬಾರೆಲ್ಲ ಮಾಡಿದರು. ಅಪ್ಪುಗೆ ಮಧ್ಯಾಹ್ನಕ್ಕೆ ತಿನ್ನಿಸ್ಕೊಡ್ತಾ ಇದ್ದೀನಿ. ಟ್ರೈನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಟಯರ್ಡ್ ಆಗಿಬಿಟ್ಟಿರುತ್ತೆ. ಎಲ್ಲೂ ಹೋಗೋಕ್ಕೆ ಸುತ್ತಾಡಬೇಕು ಅಂತ ಏನೋ ಅನ್ಸಲ್ಲ. ಬಂದಿದ್ದ ದಿವಸ ಅಂತೂ ಪೂರ್ತಿ ರೆಸ್ಟು, ಬರೀ ಊಟ ಮಾಡು ಮಲಗು ಮನೇಲೇ ಇರು, ಇದೇನೇ ಕೆಲಸ. ನೈಟು ಇವರೆಲ್ಲ ಪಾಪ ವೆಜ್ಜೇ ತಿಂತಿದ್ರು. 15 ದಿನದಿಂದ ಶಬರಿಮಾಲೆಗೆ ಮತ್ತು ಮಾಲೆ ಎಲ್ಲ ಹಾಕಿದ್ರಲ್ವ, ಹಂಗಾಗಿ ನಾವು ಮಾತ್ರ ಈಚೆನೇ ಮಾಡ್ಕೊಂಡು ಈಚೆನೇ ತಿಂದು, ಅಂದರೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಈಚೆನೇ ಮಾಡಿದರು. ಇಲ್ಲಿಗೆ ಬಂದರು ಅಂತೂ ಡೈಲಿ ನಾನ್ ವೆಜ್ಜು ಒಂದಲ್ಲ ಒಂದಿದ್ದೇ ಇರುತ್ತೆ. ಒಂದಿನ ಫಿಶ್ ತವಾ ಫ್ರೈ ಆದರೆ, ಸಾಂಬಾರಾದರೆ ಚಿಕನ್ನು, ಈ ಥರ ಇದ್ದೇ ಇರುತ್ತೆ. ಡೈಲಿ ಒಂದೊಂದು ಥರ ಫಿಶ್ ವೆರೈಟಿ ಆಫ್ ಫಿಶ್ ಡಿಶಸ್ನ ತಿಂತಾ ಇರ್ತೀವಿ. ನಮ್ಮೂರಲ್ಲಿ ನಾನ್ ವೆಜ್ ಸ್ವಲ್ಪ ಕಮ್ಮಿ, ವಾರಕ್ಕೆ 1 ಸತಿ 2 ಸತಿ ಮಾಡ್ರೆ, ಇಲ್ಲಿ ವೆಜ್ನ ವಾರಕ್ಕೆ 1 ಸರಿ 2 ಸರಿ ಮಾಡ್ತಾರೆ. ಹಂಗಾಗಿ ಇಲ್ಲಿಗೆ ಬಂದಾಗ ಮೀನಂತೂ ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ. ಆಮೇಲೆ ಮಾರ್ನಿಂಗು ತೋಟ, ಇಲ್ಲೆಲ್ಲ ಫುಲ್ ತೋಟದ ಥರ ಅಲ್ವಾ, ಇವ್ರ
ಮನೆ ಮೇಲ್ಗಡೆ ಇದ್ದಿದ್ದು. ಅಲ್ಲಿ ಸಂಪ್ರೀತ್ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಇಲ್ಲಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ಹಿಂಗೆ ಹಳ್ಳ ಹೊಳೆ ಇರುತ್ತಲ್ಲ, ಅಲ್ಲಿ ನೀರು ಹೋಗ್ತಾ ಇರುತ್ತಲ್ಲ, ಅದರ ಮೇಲೆ ಈ ಥರ ಬ್ರಿಡ್ಜ್ ಥರ ಅಂದರೆ ಅಂದರೆ ಅಡಿಕೆ ಮರದ್ದು ದಿಣ್ಣೆ ಅದನ್ನೆಲ್ಲ ಇಟ್ಟಿರ್ತಾರೆ, ಅದ್ರ ಮೇಲೆ ನೆಡ್ಕೊಂಡು ಹೋಗಬೇಕು. ಅವರು ಎದ್ರುಕೊತಾ ಇದ್ರು. ಆಂಟಿ ಒಂದ್ಸರಿ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳಿದ್ರು ಅಂದ್ಬಿಟ್ಟು ಎದ್ರುಕೊಂಡಂಗೆ ಮಾಡ್ತಿದ್ರು. ಆಮೇಲೆ ನಾವೆಲ್ಲ ಹೋದ್ವಿ, ಅವರು ಬಂದರು. ಇವಾಗ ನಾವು ಟ್ರಕ್ಕಿಂಗ್ ಥರ ಹೋಗ್ತಾ ಇದ್ದೀವಿ ಅವ್ರ ಮನೆ ಮೇಲ್ಗಡೆ. ಬನ್ನಿ ಹೋಗೋಣ ಯಾವ್ಯಾವ ಥರ ಇದೆ ಅಂತ. ನಾನು ಇದೇ ಫಸ್ಟ್ ತೋರಿಸ್ತಾ ಇರೋದು ನಿಮಗೆ. ಇವ್ರು ಬೇಸಲ್ಲ ಅಡಿಕೆನ, ಬೇಸಲ್ವಾ ಹಂಗೆ ಮೂಟೆ ಕಟ್ಬಿಟ್ಟು ಅದ್ರೊಳಗೆ ಎಸಿತಾರೆ, ಯಾವ್ದ್ರೊಳಗೆ? ಬಾಯಿ ಒಳಗೆ. ಆಮೇಲೆ ಕಣ್ಣು ತಿಂತಾರೆ ಅದನ್ನ ತೆಗೆದ್ಬಿಟ್ಟು. ನೀ ಕೇಳು, ನಿಜ ಕೇಳಿ ಇವಳನ್ನ. ಅವ್ರಿಗೆ ಗೊತ್ತಿಲ್ಲದವ್ರಿಗೆ ಹೇಳ್ಬೇಕು. ಅಪ್ಪು ಅಂತೂ ಎಮ್ಮೆಗೆ ನೀರಿಗೆ ಬಿಟ್ಟಂಗೆ ಆಗಿತ್ತು. ಅವನು ನೀರೊಳಗಡೆ ಹೋಗೋದು ಬರೋದು ಹಿಂಗೆ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಇದೇ ಫಸ್ಟ್ ಟೈಮ್ ಅವನು ತೋಟದಲ್ಲಿ ಬಂದು ಈ ಥರ ಎಂಜಾಯ್ ಮಾಡ್ತಿರೋದು, ಹಾಗಾಗಿ ಅವ್ನು ಖುಷಿಯಾಗಿದ್ದ. ನೆಕ್ಸ್ಟು ಬಂದು ಊಟ ಎಲ್ಲ ಮಾಡಿ ಸಂಜೆ ಇಡ್ಗುಂಜಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಗೈಸ್ ಇಡ್ಗುಂಜಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ಬರ್ತಾರೆ ಇವಾಗಲೇ, ಬನ್ನಿ ಹೋಗೋಣ. ಬರ್ತಾರೆ ಕಣೆ. ಮನೆಯಿಂದ ಇಡ್ಗುಂಜಿ ಗಣೇಶನ ದೇವಸ್ಥಾನ 500 ಮೀಟರ್ ಆಗ್ಬೋದು, ವಾಕಬಲ್ ಡಿಸ್ಟೆನ್ಸೇನೆ. ನಾವು ಇಲ್ಲಿಗೆ ಬಂದಾಗ ಗಣೇಶನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇರೋ ಇನ್ನೂ 8 ದಿನ ನಾವು ಸ್ಪೆಂಡ್ ಮಾಡೋ ಅಂತಹ ಮುಂದೆ ಬರೋ ವ್ಲಾಗ್ಗಳು ತುಂಬಾ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಾಮಿಡಿ ಆಗಿರುತ್ತೆ. ಮಿಸ್ ಮಾಡದೆ ನೋಡಿ.